ಅಂಥದ್ದನ್ನೆಲ್ಲ ಹಿಂದಿನ ದಿನನೇ ತೆಗೆದಿಟ್ಕೋಬೇಕು. ಅಮ್ಮ, ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೆ. ಈ ಫೈಲ್ ಒಳಗಡೆ ಎಲ್ಲದನ್ನು ಸ್ಟಿಕ್ ಫೈಲ್ ಮಾಡಿ ಸೈನ್ ಮಾಡಿ ಇಟ್ಟಿದ್ದೀನಿ ಗೊತ್ತಾ. ಎಂಥ ಪೆದ್ದಿನೇ. ಏನಾದರೂ ಒಂದು ಎಡವಟ್ಟು ಮಾಡ್ಕೋತೀಯ ನೋಡು. ಕೈಗೆ ಜೀವ ಬಂದಂಗೆ ಆಗ್ತಿದೆ ನನಗೆ. ಅಲ್ಲ ಕಣೆ, ಟೈಮ್ ಎಷ್ಟು ಕಡಿಮೆ ಇದೆ. ಅಷ್ಟರೊಳಗೆ ದತ್ತ ಬರದೇ ಇದ್ರೆ ಕೈಗೆ ಬಂದಿತ್ತು ಬಾಯಿಗೆ ಬರದೇ ಇರೋಂಗಾಗೋಗುತ್ತೆ. ಜಲ್ಜಾ, ಯಾಕೆ ಟೆನ್ಷನ್ ಆಗ್ತೀರಾ? ದತ್ತ ಬರೋವರೆಗೂ ಸ್ವಲ್ಪ ಕಾಯಿರಿ. ಅವಳಿಗೂ ಟೆನ್ಷನ್ ಕೊಡ್ತೀರಾ, ನೀವು ಟೆನ್ಷನ್ ಆಗ್ತಾ ಇದ್ದೀರಾ. ಹೋಗ್ಲಿ, ಎಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ಯಾ ಅವ್ನಿಗೆ? ನಿನ್ಗಾಗಲೇ ಹೇಳಲಿಲ್ವಾ? ಫೈಲಲ್ಲಿ ಹಾಕಿಟ್ಟಿದ್ದೆ. ಈಗ ಎಲ್ಲಿದೆ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಹಾಗಂದ್ರೆ ಏನೇ ಅಷ್ಟು ದೊಡ್ಡ ಮನೇಲಿ ಎಲ್ಲಿ ಅಂತ ಹುಡುಕ್ತಾನೆ? ನನಗೂ ಗೊತ್ತಿಲ್ಲಮ್ಮ. ಏನಾದರೂ ಒಂದು ಎಡವಟ್ಟು ಮಾಡ್ಕೋತೀಯ ಕಣೆ. ಹೇಗೆ ಹೇಳೋದು ನಿಂಗೆ? ಅಲ್ಲ ಕಣೆ, ಏನಾದರೂ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಈಗ ಏನಾದರೂ ಮಾಡ್ಕೊಂಡ್ಬಿಡ್ತೀಯಲ್ಲ. ಹಣೆ ಬರಹ ಕೊನೆಯಾರು ಅಂತಾರಲ್ಲ ಹಾಗೆ. ಒಟ್ಟಿನಲ್ಲಿ ನಂದು ಕರ್ಮ ನಿಂದು ಕರ್ಮನೆ. ಜಲ್ಜಾ ಅವಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ಲಲ್ಲ. ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ ಸುಮತಿ? ಜವಾಬ್ದಾರಿ ಅಲ್ವಾ ಅದು? ಎಲೆಕ್ಷನ್ ಬೇರೆ ನಿಂತಿದ್ದಾಳೆ. ಚೇರ್ಮನ್ ಆಗ್ಬೇಕು ಅಂತ ಆಸೆ ಇರೋರು ಹೀಗ ಮಾಡ್ತಾರೆ. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಅಯ್ಯೋ, ನನಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನೋಡಿ, ನೀವು ಸಮಾಧಾನವಾಗಿರಿ. ಅವಳೇನು ಬೇಕು ಅಂತ ಮಾಡಿಲ್ಲ ಅಲ್ಲ. ಬೇಕು ಅಂತನೋ ಬೇಡ ಅಂತನೋ ಟೈಮ್ ಆಗೋಗ್ತಾ ಇದೆ. ಅಪ್ಲಿಕೇಶನ್ ಫಾರ್ಮ್ ಇಲ್ಲದೆ ಏನ್ ಮಾಡಕ್ಕಾಗತ್ತೆ? ಯೋಚನೆ ಮಾಡಿ ಅದನ್ನ. ಅಮ್ಮ, ನಿನ್ ಬಾಯಿಂದ ಸಿಗಲ್ಲ ಅಂತೆಲ್ಲ ಹೇಳ್ಬೇಡ. ಅಪ್ಲಿಕೇಶನ್ ಸಿಗುತ್ತೆ, ನಾನು ಅಪ್ಲಿಕೇಶನ್ ಹಾಕ್ತೀನಿ. ಅಪ್ಲಿಕೇಶನ್ ಸಿಗುತ್ತೆ, ನಾನು ಹಾಕ್ತೀನಿ ಹೇಳ್ಬಿಟ್ಲು ದೊಡ್ಡದಾಗಿ. ಈ ಥರ ಮಾತಾಡಕ್ ಬರುತ್ತಷ್ಟೇ. ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ಲ. ಜಾತಾ ಬೇರೆ ಊರು ತುಂಬ ಮೆರವಣಿಗೆ. ಹೀಗೆ ಕೈಯಾಡಿಸಿದೇನು, ನಮಸ್ಕಾರ ಮಾಡಿದೇನು. ಶಿಶು ಕರ್ಮ ಕಣೆ, ಕರ್ಮ. ಸರಿ, ದತ್ತಂಗೊಂದು ಫೋನ್ ಮಾಡು. ಫೈಲ್ ಸಿಗ್ತಾ ಕೇಳು. ತಗೋ. ಪಿಂಕಿ, ಫೋನ್ ಮಾಡಕ್ಕೆ ಹೋಗಬೇಡ. ಅವ್ನು ಈಗಷ್ಟೇ ಹೊರಟಿದ್ದಾನೆ. ಗಾಡಿ ಓಡಿಸ್ತಿರ್ಬೇಕಾದ್ರೆ ಗಾಬ್ರಿಲ್ ಫೋನ್ ರಿಸೀವ್ ಮಾಡಬೇಕು ಅಂತ ಏನಾದರೂ ಅನಾಹುತ ಆದರೆ ಮನೆಗೆ ಹೋಗಿ ಹುಡುಕಿ ತೊಗೊಂಡು ಬರ್ತಾನೆ ಬಿಡು. ಅಯ್ಯೋ, ನಿನ್ನಷ್ಟು ಕೂಲಾಗಿರೋಕ್ಕಾಗೋದಿಲ್ಲ. ಟೆನ್ಷನ್ ಆಗ್ತಾ ಇದೆ. 3/4 ಗಂಟೆ ಇದೆ ಅಷ್ಟೇ. ಅಷ್ಟೊಳಗೆ ಬರ್ದೇ ಇದ್ರೆ ಏನು ಮಾತಾಡ್ತೀಯ ಸುಮತಿ? ಅಯ್ಯೋ, ನೀ ಮಾಡೇ ಫೋನು ಮಾಡು. ಅಪ್ಲಿಕೇಶನ್ ಸಿಕ್ತಾ? ಇನ್ನೂ ಸಿಕ್ಕಿಲ್ಲ. ಇಲ್ಲಿ ಕಬೋರ್ಡಲ್ಲೂ ಇಲ್ಲ. ಏನಂತೆ? ಸಿಕ್ಲಿಲ್ವಂತ. ಅಯ್ಯೋ, ಮನೆ ತುಂಬ ಹುಡುಕ ಕೇಳೆ. ಎಲ್ಲಿದ್ಯೋ? ದತ್ತವ್ರೆ, ಚಿಕ್ಕತ್ತಿ ರೂಮಲ್ಲಿ ಒಂದ್ಸಲ ಹುಡುಕಿ. ಎಲ್ಲೆಲ್ಲಿ ಇಡ್ತೀಯ ನೀನು? ಏನು ನಿಂಗೆ ಒಂದು ಗೊತ್ತಾಗಲ್ವಾ? ಇರು ನೋಡ್ತೀನಿ. ಹಾಂ, ಬೇಗ. ಎಲ್ಲಿದ್ಯೆ? ಗೀತಾ, ಬಾ. ಸೋನಾಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫ್ರೀ ಆಗಿದ್ದಾರೆ. ಬೇಡಪ್ಪ, ನಾನು ಬರಲ್ಲ. ನೋಡಿಲ್ಲ ಬ್ರದರ್, ನಾನು ಹೇಳಿದ್ದೇನೆ ಎಷ್ಟು ಸೀರಿಯಸ್ ತಗೊಂಡಿದ್ದಾರೆ ಅಂತ. ಶ್ಯಾಮ್, ಪಿನ್ನೇನಾದ್ರು ಇಟ್ರಾ? ಪಿನ್ನೂ ಇಲ್ಲ, ಏನೂ ಇಲ್ಲ. ನನ್ನ ನಿಮ್ಮ ಮಧ್ಯೆ ಯಾರು ಪಿನ್ನಿಡೋದಕ್ಕೆ ಸಾಧ್ಯನೂ ಇಲ್ಲ. ನೀವು ಅವ್ರನ್ನ ಚೆನ್ನಾಗಿ ಮಾತಾಡಿಸ್ತಿದ್ದೀರಾ ಅಲ್ವಾ? ಮಾತಾಡಿ. ನಾನು ಅವ್ರನ್ನ ಸ್ಕ್ರೀನ್ ಮೇಲೆ ಮಾತ್ರ ನೋಡೋದಕ್ಕೆ ಇಷ್ಟಪಡ್ತೀನಿ. ಎದುರುಗಡೆ ಹೋಗಿ ಮಾತಾಡೋದಕ್ಕೆ ನನಗೂ ಒಂಥರ ಮುಜುಗರ. ಅದಕ್ಕೆ ನೀವೇ ಮಾತಾಡಿಸಿ, ನಾನು ಬರಲ್ಲ. ಸರಿ, ನೀನು ಓಕೆ ಅಂದರೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬೇಡ ಅಂದರೆ ಇಲ್ಲೇ ಕೂತ್ಕೋ. ಮಹಾಬಲಣ್ಣ, ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಇನ್ನೊಂದು 10 ನಿಮಿಷ ಉಳಿದಿದೆ. ಸ್ವಾಮಿ, ಅಪ್ಲಿಕೇಶನ್ ಸಿಕ್ಕಿಲ್ಲ ಅಂತ ಇವೆಲ್ಲರೂ ಟೆನ್ಷನ್ ಆಗಿದ್ದಾರೆ. ನೀವು ಬೇರೆ ಟೆನ್ಷನ್ ಕೊಡ್ತಾ ಇದ್ದೀರಾ? ರೂಲ್ಸ್ ಬಗ್ಗೆ ಹೇಳಬೇಕಾದ್ದು ನನ್ನ ಕರ್ತವ್ಯ. ರೂಲ್ಸ್ ಇರೋದು ಯಾರಿಗೆ ಹೇಳಿ? ಜನಗಳಿಗೋಸ್ಕರ, ಜನಗಳ ರಕ್ಷಣೆಗೋಸ್ಕರ. ಈಗ 10 ನಿಮಿಷ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲ ಸ್ವಾಮಿ, ನೀವೇನು ನಮ್ಮನ್ನು ಇವತ್ತಿಂದ ನೋಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ನಾವು ಸ್ವಲ್ಪ ಸರ್ ಮಾಡ್ಕೋಬಾರ್ದೆ? ನಾಮಿನೇಷನ್ ಪ್ರೊಸೀಜರು 6 ಗಂಟೆ ಒಳಗಡೆ ಮುಗಿಬೇಕು. ಅದನ್ನು ನಾನು ಜಿಲ್ಲಾ ಪಂಚಾಯತ್ ಆಫೀಸ್ಗೆ ರಿಪೋರ್ಟ್ ಮಾಡಬೇಕು. ನಿಮ್ಮ ಮಾತು ನಿಜ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಏನು ಮಾಡೋದು ನೋಡಿ, ಇವ್ರ ಮಗ ಅಪ್ಲಿಕೇಶನ್ ತರಕ್ಕೆ ಹೋಗ್ಯವ್ರಿ. ಒಂದು 10 ನಿಮಿಷ ಅತ್ಲಾಗಿತ್ಲಾಗ ಆಗ್ಬೋದು. ಸ್ವಾಮಿ, ದೊಡ್ಡ ಮನೆಯವ್ರು ಹೆಂಗೆ ಏನು ಅಂತ ನಿಮಗೆ ತಾನೇ ಗೊತ್ತಲ್ವಾ? ಏನೋ ಒಂದು 10 ನಿಮಿಷ ಅಡ್ಜಸ್ಟ್ ಮಾಡಿ. ರೂಲ್ಸ್ ಎಲ್ಲರಿಗೂ ಒಂದೇ ಅಲ್ವಾ? ನಾನು ನಿಮಗೆ ಟೈಮ್ ಎಕ್ಸ್ಟೆಂಡ್ ಮಾಡಿದರೆ ಬೇರೆಯವರು ಅದನ್ನೇ ಕೇಳ್ತಾರಲ್ವಾ? ಇಲ್ಲಿರೋ ಜನ ಎಲ್ಲ ನಮ್ಮರೇ.
ಯಾರು ಏನು ಒಂದು ಮಾತಾಡಲ್ಲ. ನೀವು ಒಂದು 10 ನಿಮಿಷ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳಿ ಮಹಾಭರಣ. ಸಾಹೇಬ್ರೆ, ನನ್ನ ಮಗ ಹೋಗಿದ್ದಾನೆ, ಅಪ್ಲಿಕೇಶನ್ ತೊಗೊಂಬರ್ತಾನೆ. ಒಂದು 10 ನಿಮಿಷ. ಆಯ್ತಮ್ಮ. ಆ ಮುದ್ದ ಅಂತ ಒಬ್ನಿದಾನಲ್ಲ, ನನ್ನ ಮೇಲೆ ಒಂದು ಕತ್ತಿ ಮಸಿತಾ ಇರ್ತಾನೆ. ಈ ಸರ್ತಿ ನಾನು ಎಲೆಕ್ಷನ್ ನಿಂತಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಅವನು ಖುಷಿಯಾಗಿದ್ದಾನೆ. ತಾನೇ ಗೆದ್ದು ಬಿಡ್ತೀನಿ ಅಂತ ತಿಳ್ಕೊಂತಿದ್ದಾನೆ. ಮಹಾಭರಣ, ಈ ಮುದ್ರಾಜು ಬಂದವನೇ. ನಮ್ಮದೇ ಇನ್ನು ನಾಮಿನೇಷನ್ ಆಗಿಲ್ಲ, ಇವನು ಬೇರೆ ಬಂದವನೇ. ಅದೇ ಕಿತಾಪತಿ ಮಾಡ್ತಾನೋ ನನಗೆ ಗೊತ್ತಿಲ್ಲಪ್ಪ. ಬರಲಿ ಬಿಡು, ಮಾತಾಡಿದ್ರಾಯ್ತು. ಸರಿ, ಹಾಗೆ ಆಗಲಿ. ಐ ಹೋಪ್ ಯು ನಾಟ್ ಗೆಟಿಂಗ್ ಡಿಸ್ಟರ್ಬ್. ನಾನು ನಿಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಇದ್ದ ಹಾಗಲ್ವಾ? ಥ್ಯಾಂಕ್ಸ್. ಲಕ್ಕಿ ಅವ್ರು ನೋಡ್ರೆ ಕಬಡ್ಡಿ ಪ್ಲೇಯರ್, ನೀವು ನೋಡ್ರೆ ಹೀರೋಯಿನ್. ಇಬ್ರಿಗೂ ಹೇಗೆ ಪರಿಚಯ ಆಯ್ತು? ಒಂದು ಅವಾರ್ಡ್ ಫಂಕ್ಷನಲ್ಲಿ ಇಬ್ರು ಮೀಟ್ ಮಾಡಿದ್ದು, ಆಮೇಲೆ ಒಟ್ಟಿಗೆ ಆ್ಯಡ್ ಮಾಡಿದ್ವಿ. ನಾವು ವಿ ಗುಡ್ ಫ್ರೆಂಡ್ಸ್. ಅಷ್ಟಕ್ಕೆ ಇಷ್ಟೊಂದು ಕ್ಲೋಸ್ ಆಗ್ಬಿಟ್ರ ಇಬ್ರು? ಚಾನ್ಸೇ ಇಲ್ಲ. ಇಬ್ರು ಫ್ರೆಂಡ್ಸ್ ಅಷ್ಟೇನಾ? ಅಫ್ಕೋರ್ಸ್, ಫ್ರೆಂಡ್ಶಿಪ್ ಬಿಟ್ಟು ಬೇರೆ ಏನೋ ಇರುತ್ತೆ. ಸೊನಾಲಿ ಮೇಡಮ್, ನಮ್ಮ ಕ್ಯಾಪ್ಟನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? He has a very good heart. Let me finish. He's a very nice person, well behaved, and a true gentleman. ಮೇಡಮ್, ಲಕ್ಕಿ ಬಗ್ಗೆ ಇಷ್ಟೆಲ್ಲ ಅನಿಸ್ತಿದೆ ಅಂತಂದ್ರೆ ನಿಮ್ಮಿಬ್ರು ಮಧ್ಯ ಬರೀ ಫ್ರೆಂಡ್ಶಿಪ್ ಅಷ್ಟೇನಾ? ಲೋ, ಏನೇನೋ ಕೇಳ್ಬೇಡ, ಸುಮ್ಮನಿರೋ. ಏಯ್, ನೀನು ಸುಮ್ಮನೆ ಇರಪ್ಪ ಲಕ್ಕಿ. ಮೇಡಮ್, ನೀವೇ ಹೇಳಿ. Actually, what are you trying to ask? ನಿಮ್ಮಿಬ್ರು ಮಧ್ಯ ತುಂಬಾ ರೂಮರ್ಸ್ ಆಡ್ತಿದೆ. ಅದು ನೀವಿಬ್ರು ನಿಜವಾಗ್ಲೂ ಫ್ರೆಂಡ್ಸೇನಾ? ಬಾ ಮುದ್ದಣ್ಣ, ನಮಸ್ಕಾರ. ಮಾಬರಣ, ಚೆನ್ನಾಗಿದ್ದೀರಾ? ಏನು ಇಷ್ಟು ಮಟ್ಟಿಗಿದ್ದೀನಿ. ಚಂದ್ರಪ್ಪ, ನಾಮಿನೇಷನ್ ಫೈಲ್ ಆಯ್ತಾ? ಒಂದು 10 ನಿಮಿಷ ಆಗುತ್ತೆ ಮುದ್ದಣ್ಣ. 10 ನಿಮಿಷನಾ? ಇರೋದೇ 10 ನಿಮಿಷ. ಆಗುತ್ತೆ, ಇನ್ನೊಂದು 15 ನಿಮಿಷ ಆಗೋಗುತ್ತೆ ಮುದ್ದಣ್ಣ. ಯಾಕ್ರಿ ಚಂದ್ರಪ್ಪ, ರೂಲ್ಸ್ ಗೊತ್ತಿಲ್ವ ನಿಮಗೆ? ರೂಲ್ಸ್ ಗೊತ್ತೈತೆ, ಏನು ಮಾಡೋಕ್ಕಾಗುತ್ತೆ? ಎಲ್ಲ ನಮ್ಮರೇ, ಎಲ್ಲ ನಾವೇ ಮಾಡಿಕೊಂಡು ಒಂದು 10 ನಿಮಿಷ ಅಷ್ಟೇ. 6 ಗಂಟೆ ಒಳಗಡೆ ನಾಮಿನೇಷನ್ ಫೈಲ್ ಮಾಡಬೇಕು, ಇಲ್ಲ ಅಂದರೆ ಕ್ಲೋಸ್ ಆಗುತ್ತೆ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ. ಏನೋ ಒಂದು ಮಾಡೋಣ ಬಿಡಿ ಮುದ್ದಣ್ಣ. ಏನ್ರಿ ಮಾಡ್ಕೊಂಡು ಹೋಗೋಣ ಅನ್ನೋದು? ನಿಮ್ಮ ಸಮಸ್ಯೆ ಏನಾರ ಇರಲಿ, ರೂಲ್ಸು ಫಾಲೋ ಮಾಡಬೇಕು. ನಿಮಗೋಸ್ಕರ ರೂಲ್ಸ್ ಬ್ರೇಕ್ ಮಾಡಿ ಟೈಮ್ ಎಕ್ಸ್ಟೆಂಡ್ ಮಾಡೋಕ್ಕಾಗತ್ತೇನ್ರಿ? ಏನು ಹೇಳಿ, ಏನು ಸಮಸ್ಯೆ ಈಗ, ಏನಾಗಿದೆ? ಇವರು ಅಪ್ಲಿಕೇಶನ್ ಮರ್ತು ಬಂದ್ಬಿಟ್ಟವ್ರಿ. ಈಗ ದತ್ತ ಅಪ್ಲಿಕೇಶನ್ ತರೋಕ್ಕೋ ಏನು ಬಂದುಬಿಡ್ತಾನೆ. ಒಂದು 5-10 ನಿಮಿಷ ಹಂಗೂ ಹಿಂಗೂ ಬಂದ ಮೇಲೆ ಮಾಡಿಸ್ಬಿಡೋಣ ಬಿಡಿ ಮುದ್ದಣ್ಣ. ಅಲ್ಲ ರೀ, ಇನ್ನೊಂದು 10 ನಿಮಿಷ ಇದೆ, ಈಗ ತರಿಸಿ ಏನು ಪ್ರಯೋಜನ? ನೋಡಿದ್ರಾ, ನಿಮ್ಗೊಂದು ರೂಲ್ಸು ಬೇರೆಯವ್ರಿಗೊಂದು ರೂಲ್ಸಾ? ತಪ್ಪಲ್ವೇನ್ರಿ ಮಾಡೋದು? ಮಾಬ್ಲಣ್ಣ, ನೀವು ಹೇಳಿ, ತಪ್ಪಲ್ವಾ? ಇದೇ ಕೆಲಸ ಬೇರೆ ಯಾರು ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ನಾನೇ ಮಾಡಿದೆ ಅಂದ್ಕೊಳ್ಳಿ, ಏನು ಮಾಡ್ತಿದ್ರಿ? ಸುಮ್ಮನೆ ಇರ್ತಿದ್ರಾ? ಏನು ಮಾಡ್ತೀರಾ? ಅಧಿಕಾರ ನಿಮ್ಮ ಕೈಲಿದೆ, ಜನರು ಸಪೋರ್ಟ್ ಇದೆ, ನಿಮ್ಮ ಇಷ್ಟ ಬಂದಾಗ ಮಾಡ್ತಾ ಇದ್ದೀರಾ. ನೋಡ್ರಪ್ಪ, ಸಂಖ್ಯೆ ದಿಬ್ಬದು ದೊಡ್ಡ ಮನೆ ಸೊಸೆ ಎಲೆಕ್ಷನ್ ನಿಲ್ತಾಳೆ ಅಂತ ಎಲ್ಲ ನೀವು ಹಿಂದೆ ಸರಿದಿದ್ದೀರಾ. ನಾನು ನನ್ನ ಹೆಂಡತಿ ಪ್ರಮಿಳನ್ನ ಎಲೆಕ್ಷನ್ ನಿಲ್ಲಿಸ್ಬೇಕು ಅಂತಿದ್ದೆ, ಆದರೆ ಮಾಬಲ್ಲಣ್ಣವ್ರ ಸೊಸೆ ಎಲೆಕ್ಷನ್ ನಿಲ್ತಾರೆ ಅಂತ ನಾನು ಹಿಂದೆ ಸರಿದಿದ್ದೀನಿ. ನನ್ನ ಉದ್ದೇಶ ಇಷ್ಟೇ ಅಪ್ಪ, ಯಾರು ಗೆದ್ರೇನು ಊರಿಗೆ ಒಳ್ಳೇದಾಗಬೇಕಷ್ಟೇ. ಹಾಗಾಗಿ ಮಾಬಲ್ಲಣ್ಣವ್ರ ಸೊಸೆಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಈಗ ಅವ್ರ ಸೊಸೆದು ಅಪ್ಲಿಕೇಶನ್ ಸಮಸ್ಯೆ ಆಗಿದೆ. ಈಗ ಅವರು ಅಪ್ಲಿಕೇಶನ್ ಕೊಡಲಿಲ್ಲ ಅಂದರೆ ಚುನಾವಣೆಗೆ ಅಭ್ಯರ್ಥಿ ಇಲ್ದಂಗೆ ಆಗುತ್ತೆ. ನಮ್ಮೂರ ಪಂಚಾಯತಿ ಎಲೆಕ್ಷನ್ಗೆ ಯಾರು ನಿಂತಂಗಾಗಲ್ಲ. ಆ ಜಾಗ ಖಾಲಿ ಆಗುತ್ತೆ, ಪಂಚಾಯತಿ ಎಲೆಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಇದೆಲ್ಲ ಬೇಕೇನ್ರಪ್ಪ ನಮಗೆ? ಯೋಚನೆ ಮಾಡಿರಿ. ಇವರು ಎಲೆಕ್ಷನ್ ನಿಲ್ಲಲ್ಲ ಅನ್ನೋದಾದರೆ ಯಾರೊಬ್ರು ನಿಲ್ಲೇಬೇಕಲ್ಲ, ಏನಪ್ಪ?
ಅಮ್ಮ ಹೇಳಿ ಅಮ್ಮ. ಮೇಡಮ್ ನೀವ್ ಹೇಳಿ, ನೀವಿಬ್ರು ನಿಜವಾಗ್ಲೂ ಫ್ರೆಂಡ್ಸೇನಾ? ಐ ಲೈಕ್ ಹಿಮ್. ಹಲೋ ಅಮ್ಮ, ಸರಿಯಾಗಿ ಕೇಳಿಸ್ತಿಲ್ಲ, ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಇರಿ ನಾನೇ ಮಾಡ್ತೀನಿ ನಿಮ್ಗೆ. ಬರೀ ಲೈಕ್ ಅಷ್ಟೇನಾ? ನಿಜವಾಗ್ಲೂ ಬೇರೆ ಏನಿಲ್ವಾ? ಲೋ ಸಾಕು ಸುಮ್ಮನೆ ಇರ್ತೀಯಾ? ಏಯ್ ಲಕ್ಕಿ ಫೇಸ್ ನೋಡಿ, ನೀವು ಲಕ್ಕಿ ಫೇಸ್ ನೋಡಿ, ಲಕ್ಕಿ ಐಸ್ ನೋಡಿ. ಈಸ್ ಎ ಪರ್ಫೆಕ್ಟ್ ಜೆಂಟ್ಲ್ಮ್ಯಾನ್. ಹೇಳಿ ಮ್ಯಾಮ್, ಹೇಳಿ, ಮನ್ಸಿಗೆ ಏನು ಅನ್ಸುತ್ತೆ ಅದನ್ನ ಹೇಳಿ. ಸುಮ್ಮನೆ ಇರಪ್ಪ ನೀನು. ಹೇಳಿ ಮ್ಯಾಮ್. ಹಲೋ ಅಮ್ಮ, ಕೇಳಿಸ್ತಿದ್ಯಾ ಈಗ? ಹೇಳಿ ಹೇಳಿ ಹೇಳಿ. ಹಲೋ ಅಮ್ಮ. ಹಲೋ. Yes, I love him. Yes, I love him. I love him. I love him. ಹಲೋ, ಕೇಳಿಸ್ತಿದ್ಯಾ ಅಮ್ಮ? ಸಾರಿ, ನಾನು ಈ ರೀತಿ ಹೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹಲೋ ಅಮ್ಮ. ಮೇಡಮ್ ಎಂತ ಕೇಳಿಸ್ತಿಲ್ವಾ? ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. I love you, love you, love you. ಮೇಡಮ್ ಎಂತ ಚಪ್ಪಲಿ ಹೊಡಿತಿದ್ದಾರೆ ಎಲ್ಲರೂ? ಮ್ಯಾಚ್ ಅಲ್ಲಿ ವಿನ್ ಆಗಿದಾರಲ್ಲ, ಅದಕ್ಕೆ ನೀವು ಹೊಡಿರಿ. ನೀವು ಹೊಡಿರಿ. ಹಲೋ ಅಮ್ಮ. ಹಲೋ ಹಲೋ ಭಟ್ರೆ, ಬ್ಯಾಗಲ್ಲಿ ಇಟ್ಟಿರ್ತೀನಿ, ಒಂಚೂರು ನೋಡ್ಕೊಳ್ಳಿ. ನಂಗೆ ದತ್ತ ಸಿಗ್ತೇನೋ? ಸರಿಯಾಗಿ ನೋಡು ಆ ಟೇಬಲ್ ಹತ್ರ. ಬಾಬಾ ಏನಂತೆ ದತ್ತ? ಸಿಗ್ಲಿಲ್ವಂತೆ. ಮಹಾಬಲಣ್ಣ ಸಿಗ್ಲಿಲ್ವಂತ? ಸಿಗ್ಲಿಲ್ಲ. ನೋಡಿದೇನೆ, ಸಿಗ್ಲಿಲ್ವಂತೆ. ಎಲ್ಲಿ ಇಟ್ಬಿಟ್ಟಿದ್ಯಾ? ಎಂತ ಕೆಲಸ ಮಾಡಿದ್ಯಾ ನೋಡು. ಅವ್ರು ಬೇರೆ ಪದೇ ಪದೇ ಒಂದು ಟೈಮ್ ಆಯ್ತು ಅಂತಿದ್ದಾರೆ. ಏನ್ ಮಾಡೋದು ಇವಾಗ? ಕರ್ಮ. ಗೀತಾ ಫೋನ್ ಮಾಡ್ತಿದ್ದಾಳೆ. ಹೇಳೆ ಗೀತಾ. ಹಲೋ ಅಮ್ಮ, ಪಿಂಕಿದ್ ನಾಮಿನೇಷನ್ ಫೈಲ್ ಆಯ್ತಾ? ಇಲ್ಲ ಕಣೆ, ಇಲ್ಲೇನೋ ಪ್ರಾಬ್ಲಮ್ ಆಗಿದೆ. ಅದು ನಾಮಿನೇಷನ್ ಅಪ್ಲಿಕೇಶನ್ ಜೊತೆಗೆ ಕೆಲವೊಂದು ಜೆರಾಕ್ಸ್ ಪೇಪರ್ಸ್ ಫೈಲ್ ಇತ್ತಲ್ಲೇ, ಅದೆಲ್ಲೋ ಮಿಸ್ಪ್ಲೇಸ್ ಆಗೋಗಿದೆ. ಅದಿಲ್ಲದೆ ಇಲ್ಲಿ ಫೈಲ್ ಮಾಡೋ ಹಾಗಿಲ್ಲ. ಟೈಮ್ ಬೇರೆ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿಟ್ಟಿದ್ದಾಳೋ ಏನೋ. ಅಮ್ಮ, ಅವಳ ಅಪ್ಲಿಕೇಶನ್ ಕಾಪಿ ನಾನು ತೊಗೊಂಬಂದ್ಬಿಟ್ಟಿದ್ದೀನಿ. ನಿನ್ನ ಹತ್ರನಾ? ಅಲ್ಲ ಕಡೆ, ನೀನು ಯಾಕೆ ಅದನ್ನು ತಗೊಂಡು ಹೋದೆ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ, ಇದು ನನ್ನ ಬ್ಯಾಗಿಗೆ ಹೆಂಗೆ ಬಂತು ಅಂತ. ಲಕ್ಕಿಯವ್ರ ಅಗ್ರಿಮೆಂಟ್ ಕಾಪಿ ನಾನು ಬ್ಯಾಗ್ ಹಾಕೊಳಕ್ಕೆ ಹೋದೆ, ಅದ್ರ ಬದಲಿಗೆ ಇದು ತಂದ್ಬಿಟ್ಟಿದ್ದೀನಿ ಅನ್ಸುತ್ತೆ. ಅಲ್ವೇ, ನೀನು ಅದನ್ನು ತೊಗೊಂಡು ಹೋಗಿದ್ಯಾ? ಇಲ್ಲಿ ನಾವು ಒದ್ದಾಡ್ತಿದ್ದೀವಿ, ಅದಿಲ್ಲದೆ ನಾಮಿನೇಷನ್ ಫೈಲ್ ಮಾಡೋಕ್ಕಾಗ್ತಿಲ್ಲ ಅಂತ. ಅಮ್ಮ, ನಾನೊಂದು ಕೆಲಸ ಮಾಡ್ತೀನಿ, ಈಗಲೇ ಇಲ್ಲಿಂದ ಹೊರಟ್ಬಿಟ್ಟು ತಕ್ಷಣ ಅಲ್ಲಿಗೆ ಬರ್ತೀನಿ. ಅವ್ರ ಹತ್ರ ಮಾತಾಡಿ ಒಂಚೂರು ರಿಕ್ವೆಸ್ಟ್ ಮಾಡಿದ್ರೆ ಟೈಮ್ ಎಕ್ಸ್ಟೆಂಡ್ ಮಾಡ್ತಾರೆ. ಅದೊಂಚೂರು ನೋಡ್ಕೊಳ್ಳಿ ಅಮ್ಮ, ನಾನು ಈಗಲೇ ಬರ್ತೀನಿ. ಸರಿ ಬೇಗ ತಗೊಂಬಮ್ಮ. ಸರಿ ಅಮ್ಮ. ಏನಾಯ್ತು ಸುಮತಿ? ಅದು ಅಪ್ಲಿಕೇಶನ್ ಫಾರ್ಮು ಫೈಲು ಎಲ್ಲ ಗೀತನ ಹತ್ರ ಇದೆಯಂತೆ. ನಾನು ಅರ್ಜೆಂಟಾಗಿ ಊರಿಗೆ ಹೊರಡಬೇಕು.
ಲಕ್ಕಿ ಅವ್ರು ಬ್ಯುಸಿ ಆಗಿದ್ದಾರೆ, ಅವ್ರಿಗೊಂಚೂರು ಹೇಳ್ಬಿಡಿ ಆಯ್ತಾ? ಹಾಂ ಸರಿ ಮೇಡಮ್. ಹುಷಾರು. ಈ ತಾಯಾಪ್ ತಗೊಂಡು ಹೋದ್ಲಂತೆ. ಗೊತ್ತಿಲ್ಲ. ಎಷ್ಟೊತ್ತಾಗತ್ತಂತೆ ಅವಳು ಬರೋದು? ಇನ್ನೇನು ಹೊರಟಿದ್ದಾಳೆ, ಬರ್ತಿದ್ದೀನಿ ಅಂತ ಹೇಳಿದ್ಲು. ಅಲ್ಲ, ನಾಮಿನೇಷನ್ ಫಾರ್ಮ್ ಅವಳ ಬ್ಯಾಗಲ್ಲಿ ಹೇಗೆ ಹೋಯ್ತು ಅಂತ? ಅದು ನನಗೂ ಗೊತ್ತಿಲ್ಲ ಜಲ್ಜಾ, ಬ್ಯಾಗ್ನಲ್ಲಿ ಇತ್ತಮ್ಮ ಅಂತ ಹೇಳಿದ್ಲು. ಬ್ಯಾಗಲ್ಲಿ ಇತ್ತಮ್ಮ ಅಂತ ಹೇಳಿದ್ಲು. ಹೇಗೆ ಹೋಯ್ತಂತೆ? ಅದೇ ಸಣ್ಣ ವಸ್ತುನ ಕಣ್ಣಿಗೆ ಕಾಣಿಸ್ದೇ ಇರೋದಕ್ಕೆ ಅಷ್ಟು ದೊಡ್ಡ ಫೈಲು ಹೇಗೆ ಕಾಣಿಸೋದಿಲ್ಲ? ಬೇಕು ಅಂತಾನೆ ಮಾಡಿರ್ತಾಳೆ. ಅವಳು ಯಾಕೆ ಜಲ್ಜಾ ಬೇಕು ಅಂತ ಮಾಡ್ತಾಳೆ? ಯಾಕೆಂದ್ರೆ ನನ್ನ ಮಗಳು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದು ಅವಳಿಗೆ ಇಷ್ಟ ಇಲ್ಲ, ಅದಕ್ಕೆ ಮಾಡಿರೋದು ಬೇಕು ಅಂತ. ಅವಳು ತಗೊಂಡು ಬರ್ತಿದ್ದಾಳಲ್ವಾ, ಬರಲಿ ರೀ, ಯಾಕೆ ವಾದ ಮಾಡ್ತಿದ್ದೀರ ಸುಮ್ಮನೆ? ಇನ್ನೊಂದು 10-15 ನಿಮಿಷ ಆಗುತ್ತೆ, ಪರವಾಗಿಲ್ಲ, ವೆಯ್ಟ್ ಮಾಡೋಣ ಅಂತೆ. ಮಹಾಬಲಣ್ಣ, ನಾಮಿನೇಷನ್ ಫೈಲಿಂಗ್ ಪ್ರೊಸೀಜರ್ 6 ಗಂಟೆಗೆ ಕ್ಲೋಸ್ ಆಗಬೇಕಾಗಿತ್ತು. ಈಗ 6:25 ಆಯಿತು ನೋಡಿ. ಸ್ವಾಮಿ, ಇನ್ನೊಂದು 15 ನಿಮಿಷ ಟೈಮ್ ಕೊಡಿ. ಇವರು ಸೊಸೈಟಿನಲ್ಲಿ ಅಪ್ಲಿಕೇಶನ್ ಇದೆಯಂತೆ, ಬಂದ್ಬಿಡ್ತಾರೆ. ದಯಮಾಡಿ ಚೇರ್ಮನ್ ರೇ, ಇದರಿಂದ ನನ್ನ ಕೆಲಸಕ್ಕೆ ತೊಂದರೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಯಿತು, ಮ್ಯಾಕ್ಸಿಮಮ್ ಇನ್ನೊಂದು 5 ನಿಮಿಷ ನಾನು ಎಕ್ಸ್ಟೆಂಡ್ ಮಾಡ್ಬೋದಷ್ಟೇ. ನೋಡ್ರಪ್ಪ, ಇವ್ರು ಸರಿಯಾದ ಟೈಮಿಗೆ ನಾಮಿನೇಷನ್ ಮಾಡಿಲ್ಲ. ಈಗ ಕ್ಯಾಂಡಿಡೇಟ್ ಇಲ್ದಂಗೆ ಆಗಿದ್ದಾರೆ. ಇದಕ್ಕೇನಾರು ಅವ್ನು ಮಾಡಬೇಕು. ಅಭ್ಯರ್ಥಿ ಇಲ್ಲ ಅಂದರೆ ಎಲೆಕ್ಷನ್ ಕ್ಯಾನ್ಸಲ್ ಆಗುತ್ತೆ, ಹುಷಾರು. ಊರಲ್ಲಿ ಚೇರ್ಮನ್ ಇಲ್ಲ ಅಂದರೆ ಒಳ್ಳೆ ಕೆಲಸ ಆಗುತ್ತಾ, ಊರು ಉದ್ಧಾರ ಆಗುತ್ತಾ ನೋಡಿ, ಯೋಚನೆ ಮಾಡಿ. ಮುದಿರಾಜ್, ಏನೇನೋ ಮಾತಾಡಬೇಡ. ಏನು ಸುಮ್ಮನೆ ಇರಬೇಕು ಮಹಾಬಲಣ್ಣ? ಊರಿಗೆ ಒಳ್ಳೇದಾಗಬೇಕು ಅಂತಲೇ ಹೇಳ್ತೀರಾ. ಊರಿಗೆ ಒಳ್ಳೇದಾಗೋದು ಮುಖ್ಯ. ಯಾರು ಒಬ್ರು ನಿಂತ್ಕೊಳ್ಳಿ ಬಿಡಿ. ನಾವೆಲ್ಲಿ ತಡಿತಾ ಇದೀವಿ ಮುದ್ದಣ್ಣ? ನಮ್ಮ ಕ್ಯಾಂಡಿಡೇಟ್ ಇದಾರಲ್ಲ, ಪ್ರತಿಮಾ ಇದಾರೆ. ಅಪ್ಲಿಕೇಶನ್ ಫಿಲಪ್ ಮಾಡಿದಾರಾ? ಏನ್ ಮಾಡಕ್ಕಾಗುತ್ತೆ ಮುದ್ದಣ್ಣ? ಸ್ವಲ್ಪ ತೊಂದರೆ ಆಗಿದೆ ನಿಜ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು 10-15 ನಿಮಿಷ ಟೈಮ್ ಮುಗಿತಾ ಬಂತು. 10 ನಿಮಿಷ 15 ನಿಮಿಷ ಅಂತ ಕಾಯಿಸ್ತಾ ಇದ್ದೀರಾ. ಹಳೆ ಚೇರ್ಮನ್ರು ಮುಂದುವರೆದ್ರು ಪರವಾಗಿಲ್ಲ, ಊರಿಗೊಬ್ರು ಚೇರ್ಮನ್ರು ಬೇಕು. ನೀವು ಸಪೋರ್ಟ್ ಮಾಡಿದ್ರಿ, ಅವರು ನಿಂತ್ಕೋತೀನಿ ಅಂದ್ರು, ಕೊನೆಗಾಲದಲ್ಲಿ ಎಲ್ಲ ಹಾಳಾಗೋಯ್ತು. ಕರೆಕ್ಟು. ಏನ್ ಮಾಡಕ್ಕಾಗುತ್ತೆ? ಸ್ವಲ್ಪ ತೊಂದರೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಊರಿಗೊಬ್ರು ಚೇರ್ಮನ್ರು ಬೇಕು, ಅದು ನಿಮಗೂ ಗೊತ್ತಿಲ್ವೇನ್ರಿ? ಅವ್ರು ಇವ್ರಾಕ್ ಮುದ್ದಣ್ಣ, ನಿನಗೆ ಅನುಭವ ಆಯ್ತಲ್ಲ, ನೀನು ನಿಂತ್ಕೋ. ಏ ಬೇಡಪ್ಪ, ನಾನು ಹೆಂಡತಿ ನಿಲ್ತಾನೆ ಅನ್ಕೊಂಡಿದ್ದೆ. ಮಹಾಬಲನವ್ರು ಮನೆಯವ್ರು ನಿಂತ್ಕೋತಾರೆ ಅಂದಾಗ ಸುಮ್ಮನಾಗೋದೆ. ನನಗೆ ಅಧಿಕಾರ ಬೇಡ್ರಪ್ಪ, ಊರಿಗೆ ಒಳ್ಳೇದಾಗಬೇಕಷ್ಟೇ. ಹೌದು ಮುದ್ದಣ್ಣ, ನಮಗೆ ಬೇಕಾಗಿರೋದು ಅದೇ. ಊರಿಗೆ ಒಳ್ಳೇದಾಗಬೇಕು, ನಮ್ಗೆ ಒಳ್ಳೇದಾಗಬೇಕು. ಅದಕ್ಕೆ ನೀನು ನಿಂತ್ಕೊಂಡ್ರೇನು, ಮಹಾಬಲಣ್ಣವ್ರ ಮನೆಯವ್ರು ನಿಂತ್ಕೊಂಡ್ರೇನು? ಸರಿನಪ್ಪ, ಅವರೇ ಎಲೆಕ್ಷನ್ ನಿಲ್ತೀನಿ ಅಂತ ಮುಂದೆ ಬಂದಿದಾರಲ್ಲ. ಆದರೆ ಅದು ಇವಾಗ ಆಗ್ತಾ ಇಲ್ವಲ್ಲ. ಅವ್ರದ್ದೇನೋ ಅಪ್ಲಿಕೇಶನ್ ಸಮಸ್ಯೆ ಇದೆ ಅಂತೆ. ನೀನು ಹೆಂಗೂ ಅಕ್ಕವ್ರನ್ನ ನಿಲ್ಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೆ, ಅವ್ರನ್ನೇ ನಿಲ್ಲಿಸ್ಬಿಡು. ನಂದೇನು ಅಭ್ಯಂತರ ಇಲ್ಲ ಮೂರ್ತಿ, ನೀವೆಲ್ಲ ಸಪೋರ್ಟ್ ಮಾಡ್ತೀನಿ ಅಂದರೆ ನಿಲ್ಸೋಣ. ಆದರೆ ಮಹಾಬಲಣ್ಣವರು ಬೇಜಾರು ಮಾಡ್ಕೋತಾರೇನೋ. ಏ ಮಹಾಬಲಣ್ಣವ್ರು ಹಂಗಲ್ಲ ಬಿಡಿ, ಅವ್ರಿಗೆ ಅಧಿಕಾರದ ಆಸೆ ಇಲ್ಲ. ಅವ್ರಿಗೆ ಅಧಿಕಾರದ ಆಸೆ ಇದ್ದಿದ್ರೆ ಅವರೇ ಎಲೆಕ್ಷನ್ ನಿಂತ್ಕೋತಾ ಇದ್ರು, ಅವ್ರ ಸೊಸೆನೇ ಕರ್ಕೊಬೋತಾ ಇದ್ರು ಹೇಳಿ, ಅಲ್ವಾ ಮಹಾಬಲಣ್ಣ? ಮುದ್ದಣ್ಣ, ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಅಕ್ಕರ್ನ ಎಲೆಕ್ಷನ್ ನಿಲ್ಲಿಸಿ, ನಮ್ಮ ಸಪೋರ್ಟು ಇರುತ್ತೆ, ಮಹಾಬಲಣ್ಣವ್ರ ಸಪೋರ್ಟು ಇರುತ್ತೆ. ಮಹಾಬಲಣ್ಣ ಅವ್ರ ಮನೆಯವರು ಸಪೋರ್ಟ್ ಮಾಡ್ತಾರೆ ಅಂದರೆ ಮಾಡೋಣ ಬಿಡಿ. ಏ ಮಹಾಬಲಣ್ಣ, ನಿಮ್ಗೆ ಒಪ್ಪಿಗೆ ಇದ್ರೆ ಹೇಳಿ, ಮಾಡೋಣ. ಏನ್ರಪ್ಪ ನೀವೆಲ್ಲ ಒಪ್ಕೊಳ್ಳೋದಾದ್ರೆ ನನ್ನ ಹೆಂಡ್ತಿನ ಎಲೆಕ್ಷನ್ ನಿಲ್ಲಿಸ್ತೀನಿ. ಏ ಆಗ್ಬೋದು ಆಗ್ಬೋದು ಆಗ್ಬೋದು. ಪ್ರಮೀಳಕ್ಕನ್ಗೆ 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 ಪ್ರಮೀಳಕ್ಕನ್ಗೆ. ನೋಡ್ರಪ್ಪ, ನಮ್ಮೆಲ್ಲರ ಸಪೋರ್ಟಿಂದ ನಮ್ಮ ಮುದ್ದಣ್ಣವ್ರ ಹೆಂಡತಿ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ. ಇನ್ನೇನು ಮುದ್ದಣ್ಣವ್ರೆ, ಕರ್ಕೊಂಬನ್ನಿ, ನಾಮಿನೇಷನ್ ಫೈಲ್ ಮಾಡಿಸ್ಬಿಡೋಣ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ನನ್ನ ಹೆಂಡತಿ ಪ್ರಮೀಳಾ ಅಂತೇಳಿ ಪಂಚಾಯತಿ ಎಲೆಕ್ಷನ್ಗೆ ನಾಮಿನೇಷನ್ ಮಾಡಕ್ಕೆ ಬಂದಿದ್ವಿ. ಅಪ್ಲಿಕೇಶನ್ ಜೊತೆ
ಇದರಲ್ಲಿ ಒಂದು ಸೈನ್ ಹಾಕಿ ಅಮ್ಮ. ಅಕ್ಕ ಫುಲ್ ಹೆಸರು ಬರೀ ಪ್ರಮೀಳಾ ಮುದ್ರಾಜು ಅಂತವ.